ಒಮ್ಮೆ ಒಂದು ಸರ್ಪದ ಕುಂಡಲಿನಿ ಆಘಾತವಾಯಿತು ಅಂತಂದ್ರೆ ಅದರ ಪರಿಣಾಮವಾಗಿ ಮನುಷ್ಯ ತುಂಬಾ ತುಂಬಾ ಜನ್ಮಾಂತರಗಳವರೆಗೆ ಅವನು ಅದಕ್ಕೆ ಬೆಲೆಯನ್ನು ತೆರಬೇಕಾಗುತ್ತೆ. ಸರ್ಪದೋಷ ಹೇಗ್ ಬರುತ್ತೆ? ಈ ಅನಂತ ಮತ್ತೆ ವಾಸುಕಿ ಅನ್ನುವಂತಹ ಕುಲಕ್ಕೆ ಸೇರಿದಂತಹ ಈ ಸರ್ಪಗಳು ಯಾವಾಗಲೂ ಮನುಷ್ಯರಿಗೆ ತೊಂದರೆ ಮಾಡಲ್ಲ. ಸಾಧಾರಣವಾಗಿ ಜಾತಕ ತೋರ್ಸೋದಿಕ್ ಬಂದಾಗ ಎಲ್ಲರೂ ಒಂದ್ಸಲ ಅಲರ್ಟ್ ಆಗೋದು ಹೆದರಿಕೆ ಅಂತ ಅನ್ಸುವಂತದ್ದು ನಿಮ್ಗೆ ಸರ್ಪದೋಷ ಇದೆ ಅಂತ ಹೇಳಿದಾಗ. ಯಾವುದೇ ಒಂದು ಭೂಮಿಯಲ್ಲಿ ನಾಗನ ಸಂಚಾರ ಇತ್ತು ಅಂದ್ರೆ ಅಲ್ಲಿ ಫಸಲು ಜಾಸ್ತಿ ಆಗುತ್ತೆ. ಮತ್ತೆ ಎಲ್ಲಿ ನಾಗನ ಸಂಚಾರ ಇರುತ್ತೆ ಅಲ್ಲಿ ಭೂಮಿಯಲ್ಲಿ ನೀರು ಚೆನ್ನಾಗಿರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ದೇವ್ರು ಅಂದ್ರೆ ಭಯ, ಭಕ್ತಿ, ಪ್ರೀತಿ, ವಾತ್ಸಲ್ಯ ಇದೆಲ್ಲದೂ ಇರುತ್ತೆ. ಹಾಗಂತ ಎಲ್ಲವೂ ಅವನೇ ನಮ್ಗೆ ಮಾಡ್ಕೊಡ್ಬೇಕು ಬದುಕಿನಲ್ಲಿ ಅಂತ ಹೇಳಿದ್ರೆ ಆಗತ್ತಾ? ಇದೇ ವಿಚಾರವಾಗಿ ಸಾಕಷ್ಟು ವಿಷಯಗಳು, ಡಿಸ್ಕಷನ್ಸ್ಗಳು ನಡೀತಾ ಇರುತ್ತೆ. ಹಾಗೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಪ್ರತಿದಿನ ನೀವು ಇವರ ಆಯುರ್ವೇದದ ಸಲಹೆಗಳನ್ನೆಲ್ಲ ತಿಳ್ಕೊಳ್ತಾ ಇರ್ತೀರಿ. ಆದ್ರೆ ಇವತ್ತು ನಮ್ಮ ಭಕ್ತಿ ಸ್ಟುಡಿಯೋದಲ್ಲಿ ಆಯುರ್ವೇದ ಅಷ್ಟೇ ಅಲ್ಲದೆ ಅದನ್ನ ಬಿಟ್ಟು ನಾವು ತಿಳ್ಕೊಳ್ಬೇಕಾಗಿರೋ ಎಷ್ಟೋ ವಿಷಯಗಳಿದೆ, ಅದನ್ನ ತಿಳ್ಕೊಳ್ತಾ ಇದೀವಿ. ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳು ಇವರು ಅಂತ ಹೇಳಿದಾಗ ನಾಗದೇವರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಇದು ಇವತ್ತಿನ ವಿಶೇಷ ಭಕ್ತಿ ಸ್ಟುಡಿಯೋದಲ್ಲಿ. ನಮಸ್ಕಾರ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ. ನಮಸ್ತೆ. ಎಲ್ಲರೂ ಪ್ರೀತಿಯಿಂದ ನಿಮ್ಮನ್ನ ಗೌರಿ ಅಮ್ಮ ಅಂತ ಹೇಳಿ ಕರೀತಾರೆ. ಅಂದ್ರೆ ನಿಮ್ಗೆ ಎಷ್ಟು ಜನ ಇವಾಗ ಮಕ್ಕಳು? ಸೌಭಾಗ್ಯ. ಭಕ್ತಿ ಸ್ಟುಡಿಯೋಗೆ ಸ್ವಾಗತ. ಮುಕ್ತಿನಾಗ ಕ್ಷೇತ್ರದ ಸಾಧಾರಣವಾಗಿ ನಮ್ಮ ಮನಸ್ಸಿನಲ್ಲಿ ನಾಗದೇವರು, ಹೆಣ್ಣು ಮಕ್ಕಳು ಅನ್ನೋಂಥ ವಿಚಾರ ಎಲ್ಲ ಎಲ್ಲೋ ಒಂದು ಕಡೆ ಇರುತ್ತೆ. ಬಟ್ ಈ ನಂಬಿಕೆಗೆ ನೀವೇನು? ದೇವರು ತಂದಾಗ ಭಯವೂ ಹೌದು. ಅದರಲ್ಲಿ ವಿಶೇಷವಾಗಿ ನಾಗದೇವರು ಅಂದಾಗ ಭಕ್ತಿಗಿಂತ ಕೆಲವೊಮ್ಮೆ ಭಯವೇ ಜಾಸ್ತಿ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ನೋಡುವಂಥದ್ದು ನಿಜ ನಾಗನನ್ನ ನೋಡಿ ನಾಗನ ಮೇಲೆ ಸ್ವಲ್ಪ ಭಯವೇ ಜಾಸ್ತಿ. ಎಷ್ಟೋ ಬಾರಿ ನಾವು ನಾಗನನ್ನೇ ಪೂಜೆಯಲ್ಲಿ ನಾವು ಕಣ್ಣಿನಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಒಂದು ನಾಗ ಬಂತು ಅಂದ್ರೆ ಬಹುಶಃ ಯಾರು ಆ ಜಾಗದಲ್ಲಿ ನಿಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ನಾವು ದೈವ ಅಂತ ಯೋಚನೆ ಮಾಡುವಾಗ ನಾಗನನ್ನು ಕೂಡ ನಾವು ಪೂಜೆಯನ್ನ ಮಾಡ್ತೀವಿ. ಇದಕ್ಕೆ ಬೇಕಾದಷ್ಟು ನಮ್ಗೆ ಪುರಾಣಗಳಲ್ಲಿ ಒಂದು ರೀತಿಯ ಐತಿಹ್ಯ ಸಿಗ್ತಕ್ಕಂಥದ್ದು ಕೂಡ ಇದೆ. ಸರ್ಪ ಅಂತಂದ್ರೆ ಸರ್ಪಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಅಂತ ಅನ್ಸತ್ತೆ. ಸರ್ಪಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ? ನಾವು ಯಾವುದೇ ಒಂದು ಫೋಟೋವನ್ನ ನೋಡ್ತೀವಿ ದೇವ್ರಂದಾಗ ನಮ್ಗೆ ಸಾಧಾರಣವಾಗಿ ಸಿಗ್ತಕ್ಕಂಥದ್ದು ಒಂದು ನಮ್ಗೆ ಕಣ್ಣು ಮುಂದೆ ಕಾಣಿಸ್ತಕ್ಕಂಥದ್ದು ಯಾವುದೋ ಚಿತ್ರಪಟಗಳು. ಈ ಚಿತ್ರಪಟಗಳನ್ನ ನೋಡಿದಾಗ ನೀವು ಯಾವುದೇ ದೈವವನ್ನ ನೋಡಿ, ಉದಾಹರಣೆಗೆ ಶಿವನನ್ನ ನೋಡಿದ ತಕ್ಷಣ ಅವನ ಆಭರಣ ಏನಾಗಿರುತ್ತೆ? ಸರ್ಪವೇ ಆಗಿರುತ್ತೆ. ವಿಷ್ಣುವನ್ನ ನೋಡಿದ ತಕ್ಷಣ ಅವನು ಆದಿಶೇಷನನ್ನ ಹಾಸಿಗೆಯನ್ನೇ ಮಾಡಿಕೊಂಡು ಅದರ ಮೇಲೆ ಮಲಗಿರ್ತಾನೆ. ಮತ್ತೆ ಗಣಪತಿಯನ್ನ ನೋಡಿದಾಗ ಅವನ ಪಾಶವೇ ನಾಗವಾಗಿರುತ್ತೆ, ಅದನ್ನೇ ಅವನು ಹೊಟ್ಟೆಗೆ ಸುತ್ತಕೊಂಡಿರ್ತಾನೆ. ಇನ್ನು ಕೃಷ್ಣನಂತೂ ನಾವು ನೋಡುವಾಗ ಏನು ಒಳ್ಳೆಯ ಅದರ ಹೆಡೆಯ ಮೇಲೆ ನಿಂತು ನರ್ತನವನ್ನ ಮಾಡೋದನ್ನ ನೋಡ್ತೀವಿ. ಅವನು ಹುಟ್ಟಿದಾಗ ಅವನಿಗೆ ಸಂಪೂರ್ಣವಾಗಿ ತನ್ನ 7 ಹೆಡೆಯನ್ನು ಕೂಡ ಬಿಚ್ಚಿ ತನ್ನ ಒಂದು ರಕ್ಷಣೆಯನ್ನ ಕೃಷ್ಣನಿಗೆ ಕೊಟ್ಟಂತಹ ಒಂದು ವಿಚಾರವನ್ನ ನಾವು ನೋಡಿದೀವಿ, ಓದಿದೀವಿ. ಇನ್ನು ಕುಬೇರ ಅತ್ಯಂತ ದೊಡ್ಡ ನಿಧಿಗೆ ಅವನು ಕುಬೇರ ಅಂತ ಹೇಳಿ ಕರೀತಕ್ಕಂಥದ್ದು. ಆ ನಿಧಿಯನ್ನ ಕಾಯೋದಿಕ್ಕೆ ಕೂಡ ಅವನು ನಾಗನನ್ನೇ ಅವಲಂಬಿಸಿದ್ದಾನೆ. ಇನ್ನು ಪ್ರಳಯ ಕಾಲದಲ್ಲಿ ಭೂಮಿ ಮುಳುಗೋಗತ್ತೆ ಅನ್ನುವಾಗ ಭೂದೇವಿ ಹೋಗಿ ಪ್ರಾರ್ಥನೆ ಮಾಡಿದಾಗ ತನ್ನ ಸಹಸ್ರ ಹೆಡೆಗಳನ್ನ ಬಿಚ್ಚಿ ಈ ಭೂಮಂಡಲವನ್ನೇ ರಕ್ಷಿಸತಕ್ಕಂಥವನು ಆದಿಶೇಷ. ಇಂತಹ ವಿಶೇಷವಾದ ನಾಗನಿಗೆ ಪ್ರಾಧಾನ್ಯತೆ ಏಕೆ ಎಂದಾಗ ಎಲ್ಲ ದೈವಗಳು ಕೂಡ ನಾಗನನ್ನ ಆಧರಿಸಿದೆ. ಇನ್ನು ಕೇವಲ ಮನುಷ್ಯರು ನಾವು ಮನುಷ್ಯನಿಗೂ ಕೂಡ ಕೆಲವೊಮ್ಮೆ ನೇರವಾಗಿ ಕೆಲವೊಮ್ಮೆ ಅಪರೋಕ್ಷವಾಗಿ ಪರೋಕ್ಷವಾಗಿ ಎರಡೂ ಕಡೆಯಿಂದನೂ ಕೂಡ ನಾಗನ ಒಂದು ಸಂಪರ್ಕ ನಮಗಿದ್ದೇ ಇದೆ. ಹೇಗೆ ಅಂದ್ರೆ ಯಾವುದೇ ಒಂದು ಭೂಮಿಯಲ್ಲಿ ನಾಗನ ಸಂಚಾರ ಇತ್ತು ಅಂದ್ರೆ ಅಲ್ಲಿ ಫಸಲು ಜಾಸ್ತಿ ಆಗತ್ತೆ. ಯಾಕೆ ಫಸಲು ಜಾಸ್ತಿ ಆಗತ್ತೆ ಅಂದ್ರೆ ಇದು ಯಾವುದೇ ರೀತಿಯ ಒಂದು ಮೂಢನಂಬಿಕೆ ಅಲ್ಲ, ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರ್ತಕ್ಕಂಥದ್ದು. ಒಂದು ನಾಗ ಇದ್ದಾನೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಭೂಮಿಯಲ್ಲಿ ಬರುವಂತಹ ಎಲ್ಲ ಬೆಳೆಗಳನ್ನು ಕೂಡ ಸಿಂಹ, ಪಾಲು, ಇಲಿಗಳು, ಹೆಗ್ಗಣಗಳು, ಕ್ರಿಮಿಕೀಟಗಳು ತಿಂದು ಬಿಡುತ್ತೆ. ಒಂದು ಸರ್ಪ ಇದ್ದಾಗ ಇದನ್ನೆಲ್ಲವನ್ನು ಭಕ್ಷಿಸಿ
ಧಾನ್ಯವನ್ನ ರಕ್ಷಿಸಿ ಕೊಡ್ತಾನೆ. ಅಂದ್ರೆ ಸರ್ಪ ಇದ್ದಾಗ ನಮಗೆ ಬರುವಂತಹ ಫಸಲು ಜಾಸ್ತಿ ಆಗತ್ತೆ. ಮತ್ತೆ ಎಲ್ಲಿ ನಾಗನ ಸಂಚಾರ ಇರುತ್ತೆ ಅಲ್ಲಿ ಭೂಮಿಯಲ್ಲಿ ನೀರು ಚೆನ್ನಾಗಿರುತ್ತೆ. ಯಾರಾದ್ರೂ ಕೂಡ ಭೂಮಿಯ ಒಂದು ಬಾವಿ ತೆಗೆಸ್ಬೇಕು ಅಂತಂದಾಗ ನಾವ್ ಏನೇನೇನೇನೋ ಪ್ರಯತ್ನ ಮಾಡ್ತೀವಿ. ಎಲ್ಲವನ್ನು ನೋಡಿದ್ರು ಕೂಡ ವೈಜ್ಞಾನಿಕವಾಗಿಯೇ ನಾವು ಪರಿಶೀಲನೆ ಮಾಡಿ ಬೋರ್ವೆಲ್ಗೆ ಪಾಯಿಂಟ್ ಹಾಕಿದ್ರು ಫೇಲ್ ಆಗಿರೋದು ಬೇಕಾದಷ್ಟು ನಿದರ್ಶನಗಳಿದೆ. ಒಂದು ನಾಗನ ಸಂಚಾರ ಎಲ್ಲಿದೆ, ಒಂದು ಹುತ್ತ ಎಲ್ಲಿದೆ, ಅದ್ರ ಪಕ್ಕದಲ್ಲಿ ಒಂದು ನೀವು ಬಾವಿಯನ್ನ ತೋಡಿಸಿ ಸಮೃದ್ಧಿಯಾಗಿ ನೀರು ಬರುತ್ತೆ. ಇದೆಲ್ಲವೂ ಕೂಡ ಹಿಂದೆ ಎಲ್ಲ ಯಾವುದೇ ರೀತಿಯ ಮಾಪಕಗಳಿಲ್ದೇರ ಮಾಡ್ತಾ ಇದ್ದಂತಹ ಒಂದು ಪರೀಕ್ಷೆಗಳು. ಹಾಗಾಗಿ ಈ ನಾಗ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ದೈವ ಸ್ವರೂಪಿಯೂ ಹೌದು, ಅಷ್ಟೇ ರೀತಿ ಭಯ ಭಕ್ತಿಯಿಂದ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಹೌದು ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ಯಾರೇ ಆಗಿರ್ಬೋದು, ಅದು ಒಬ್ಬ ಹುಡುಗನೇ ಆಗಿರ್ಬೋದು, ಒಬ್ಬ ಪುರುಷನೇ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ದೇವ್ರು ಯಾವಾಗ್ಲೂ ಕೂಡ ದೇವ್ರೆ. ಆ ಶಕ್ತಿಯನ್ನ ನಾವು ಮರೆಯೋದಕ್ಕೆ ಆಗೋದಿಲ್ಲ. ಮತ್ತೆ ನಮ್ಮನ್ನ ಕಾಪಾಡ್ತಾ ಇರೋದು. ಇನ್ಫ್ಯಾಕ್ಟ್ ಸ್ಟುಡಿಯೋ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ, ಆ ಶಕ್ತಿನೇ ಕರ್ಕೊಂಡು ಹೋಗುತ್ತೆ, ಏನಾಗ್ಬೇಕು ನಮ್ಮಿಂದ ಪ್ರತಿಯೊಬ್ರು ಒಂದು ಪರ್ಪಸ್ ನ ಇಟ್ಕೊಂಡು ಬಂದಿದೀವಿ ಅಂತ ಹೇಳಿ. ಹಾಗೆ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ವುಮನ್, ನೀವು ಡಾಕ್ಟರ್ ಆಗಿದ್ದೀರಿ ಹೌದು, ಅದಕ್ಕಿಂತ ಮುಂಚೆ ಮ್ಯಾಂಡಲಿನ್ ನುಡಿಸ್ತಾ ಇದ್ರಿ, ಸಂಗೀತ ಕ್ಲಾಸ್ಗಳು ತಗೊಳ್ತಾ ಇದ್ರಂತೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ಕಚೇರಿಗಳನ್ನೆಲ್ಲ ಕೊಟ್ಟಿದ್ದೀರಿ. ನಿಮ್ಮ ಎನರ್ಜಿಯ ಸೀಕ್ರೆಟ್ ಏನು? ಎನರ್ಜಿಗೆ ಸೀಕ್ರೆಟ್ ಏನು ಇಲ್ಲ, ಮಾಡ್ಬೇಕು ಅನ್ನೋ ಮನೋಬಲ. ಮನುಷ್ಯನಿಗೆ ಬಹಳ ಬೇಕಾಗಿರ್ತಕ್ಕಂಥದ್ದು ಶಾರೀರಿಕ ಬಲಕ್ಕಿಂತ ಮನೋಬಲ ಬಹಳ ಮುಖ್ಯ, ಆತ್ಮಶಕ್ತಿ ಬಹಳ ಮುಖ್ಯ. ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನನ್ನಾದ್ರೂ ಮಾಡ್ತೀವಿ. ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಒಂದು ಹುಲ್ಕಡ್ಡಿ ಕೂಡ ಎತ್ತಿಡಕ್ಕಾಗಲ್ಲ. ಆ ರೀತಿ ನಂಬಿರ್ತಕ್ಕಂಥವಳು ನಾನು. ಮತ್ತೆ ಜೊತೆಯಲ್ಲಿ ಚಿಕ್ಕ ವಯಸ್ಸಿನಿಂದನೂ ಕೂಡ ನಮ್ಗೆ ಒಂದು ದೈವದ ಒಂದು ಬಲ ಇದೆ. ಯಾಕೆ ಅಂದ್ರೆ ನಮ್ಮ ತಾತನವರು ನಮ್ಗೆ ಸಣ್ಣ ಮಕ್ಕಳಿಂದನೂ ಕೂಡ ಚಿಕ್ಕ ವಯಸ್ಸಲ್ಲೇ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಬಾಯ್ಪಾಠ ಮಾಡಿಸಿದ್ದವರು. ಯಾವ್ದಾದ್ರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಚೇತೋ ಭೃಂಗ ಭ್ರಮಸೆ ವೃತ ಭವ ಮರುಭೋಮೋ ವಿರಸಾಯಾಮ್, ಈ ಶ್ಲೋಕವನ್ನ ಲಕ್ಷ್ಮೀ ನರಸಿಂಹಂದು ಒಂದು ಬಸ್ ಅಲ್ಲಿ ಹೇಳ್ಕೊಟ್ಟಿದ್ರು ನಂಗೆ. ಅದು ಇನ್ನೂ ಜ್ಞಾಪಕ ಇದೆ. ಆ ಬಸ್ಸಿನ ಪ್ರಯಾಣ ಜ್ಞಾಪಿಸ್ಕೊಂಡ್ರೆ ನಂಗೆ ಈ ಶ್ಲೋಕ ಜ್ಞಾಪಕ ಬರುತ್ತೆ. ಈ ತರಹ ಒಂದು ಸಂಸ್ಕಾರದಲ್ಲಿ ಬೆಳೆದ್ ಬಂದಂತವ್ರು. ಬಹುಶಃ ಅದೆಲ್ಲವೂ ಇದಕ್ಕೆ ಸಹಕಾರಿಯಾಗಿರಬಹುದು. ಹಾಗೆ ಮಾತಾಡಿದಾಗ ಛಲ ಅಂತ ಹೇಳಿದಾಗ, ನಮ್ಮ ದ್ವೇಷ ಕೆಲವು ವರ್ಷಗಳಾದ್ರೆ ಹಾವಿನ ದ್ವೇಷ 12 ವರ್ಷ ಅಂತ ಹೇಳಿ, ಈ 12 ವರ್ಷಕ್ಕೂ ನಾಗದೇವರಿಗೂ ಏನ್ ಸಂಬಂಧವ? ಅದು ಲೋಕಾರೂಢಿ ಮಾತಿರಬಹುದು ಅಥವಾ ನಿಜವೂ ಇರಬಹುದು, ಗೊತ್ತಿಲ್ಲ. ಆದ್ರೆ ನಾಗನನ್ನ ಎದುರು ಹಾಕೊಂಡು ಬದುಕೋದು ತುಂಬಾ ಕಷ್ಟ. ನಾಗನಿಗೆ ಅಪಚಾರ ಮಾಡಿದವರು ಜೀವನದಲ್ಲಿ ಯಶಸ್ಸು ಕಾಣೋದು ತುಂಬಾ ಕಷ್ಟ. ನಾಗನನ್ನ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಬಹುಶಃ ಕೆಲಸಗಳೆಲ್ಲವೂ ಕೂಡ ತುಂಬಾ ಸುಗಮವಾಗಿ ಆಗತ್ತೆ ಅನ್ನೋದಕ್ಕೆ ಬೇಕಾದಷ್ಟು ನಮ್ಗೆ ಸಾಕ್ಷಿಗಳು ಇವೆ. ಅದೇ ರೀತಿ ನಾಗನನ್ನ ತೊಂದರೆ ಮಾಡಿದವರು, ಅದಕ್ಕೆ ತೊಂದರೆಯನ್ನ ಕೊಟ್ಟಂತವ್ರು, ತುಂಬಾ ರೀತಿಯಲ್ಲಿ ಉಪದ್ರವಗಳನ್ನ ಪಡ್ಕೊಂಡಂತವ್ರು, ತುಂಬಾ ಸಮಸ್ಯೆಗಳಿಗೆ ಈಡಾದಂತವ ಇರುವಂತಹ ಸಾಕ್ಷಿಗಳು ಕೂಡ ನಮ್ಮ ಕಣ್ಣೆದುರಿಗಿದೆ. ಹಾಗಾಗಿ ನಾಗನನ್ನ ನಾವು ಯಾವುದೇ ರೀತಿಯಲ್ಲಿ ಆರಾಧನೆ ಮಾಡೋದ್ರಿಂದ ಯಶಸ್ಸು ಕಾಣೋದಿಕ್ಕೆ ಸಾಧ್ಯ. ಅದು ನಾವು ದಿನನಿತ್ಯದಲ್ಲಿ, ನಾನು ಜ್ಯೋತಿಷಿಯಾಗಿ ಕೂಡ ಬಹಳಷ್ಟು ಜನ ಬಂದಾಗ ಜಾತಕವನ್ನ ನೋಡುವಾಗ ನಮಗೆ ಇವರಿಗಿಂತಹ ಸಮಸ್ಯೆ ಇದೆ ಅಂತ ಹೇಳಿ ಕೆಲವೊಂದು ಪರಿಹಾರಗಳನ್ನ ಮಾಡಿದಾಗ ಅವರು ಆ ಸಮಸ್ಯೆಯಿಂದ ಹೊರಕ್ಕೆ ಬಂದಾಗ ಅದು ಅವರಿಗೂ ಅರ್ಥವಾಗತ್ತೆ, ಹೌದು ಇದು ನಿಜ ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಏನು, ಜಾತಕ, ನೀವು ಇವಾಗ ಜ್ಯೋತಿಷಿ ಆಗಿದ್ದೀರಿ, ಆಯುರ್ವೇದ ತಜ್ಞೆ, ಎಂತ ಒಂದು ವಂಡರ್ಫುಲ್ ಕಾಂಬಿನೇಷನ್. ಎಷ್ಟೋ ಸಲ ನಮ್ಮ ಆರೋಗ್ಯದಲ್ಲಿ ಏನೇ ಏರುಪೇರುಗಳಾದ್ರೂ ಇದಕ್ಕೇನ್ ಕಾರಣ ಅಂತ ಮತ್ತೆ ಜ್ಯೋತಿಷದಲ್ಲೂ ಹುಡುಕಬಹುದು. ಹೀಗಿರ್ಬೇಕಾದ್ರೆ ನಾವು ಸಾಧಾರಣವಾಗಿ ಜಾತಕ ತೋರ್ಸೋದಿಕ್ ಬಂದಾಗ ಎಲ್ಲರೂ ಒಂದ್ಸಲ ಅಲರ್ಟ್ ಆಗೋದು, ಹೆದರಿಕೆ ಅಂತ ಅನ್ಸುವಂಥದ್ದು ನಿಮ್ಗೆ ಸರ್ಪದೋಷ ಇದೆ ಅಂತ ಹೇಳಿದಾಗ. ಈಗ ನಾವು ಸರ್ಪದೋಷ ಇದೆ ಅಂತ ಹೇಳಿದಾಗ ಸಾಧಾರಣವಾಗಿ ನಾವು ಅವಾಗಿನ ಕಾಲದಲ್ಲೆಲ್ಲ ತಿಳ್ಕೊಳ್ತಾ ಇದ್ದಿದ್ದು, ಮನೇಲಿ ಯಾರಾದ್ರೂ ಕೂಡ ಸರ್ಪಕ್ಕೆ ಏನಾದ್ರೂ ತೊಂದರೆ ಮಾಡಿದ್ರೆ, ಒಂಚೂರು ನೋವಾಗಿದ್ರು ಅದು ಆಕ್ಚುಲಿ ಕೌಂಟ್ ಆಗುತ್ತಂತೆ, ಸರ್ಪದೋಷ ಬರುತ್ತೆ ಅಂತ. ಆದ್ರೆ ಈಗ ನಾವು ಸರ್ಪಗಳನ್ನ ನೋಡೋದೇ ತುಂಬಾ ಕಡಿಮೆ ಆಗಿರುತ್ತೆ. ಆದ್ರೂ ಜಾತಕದಲ್ಲಿ ಸರ್ಪದೋಷ ಅಂತ ಬಂದಾಗ ಇದನ್ನ ಹೇಗ್ ತಗೋಬೇಕು, ಸರ್ಪದೋಷ ಹೇಗ್ ಬರುತ್ತೆ, ಇದಕ್ಕೆ ಉತ್ತರ ಸಿಗ್ಬೋದಾ? ಖಂಡಿತ. ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಶ್ನೆ ಇದ್ಮೇಲೆ ಒಂದು ಉತ್ತರ ಇದ್ದೇ ಇರುತ್ತೆ, ಕಂಡುಕೋಬೇಕಷ್ಟೇ. ಸಾಧಾರಣವಾಗಿ ಸರ್ಪದೋಷ ಅನ್ನುವಂಥದ್ದು ಜಾತಕದಲ್ಲಿ ಕೆಲವು ಸ್ಥಾನಗಳ ಮುಖಾಂತರ ನಾವು ಗುರುತಿಸ್ತೀವಿ. ಆದ್ರೆ ನೀವು ಕೇಳ್ತಾ ಇರುವಂತಹ ಪ್ರಶ್ನೆ ಸರ್ಪದೋಷ ಯಾಕಾಗಿ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ.
ಎಲ್ಲರೂ ತಿಳ್ಕೊಳ್ಳುವಂಥದ್ದು ನೀವು ಹೇಳೋ ಹಾಗೆ ನಾವು ಸರ್ಪಕ್ಕೆ ಹೊಡೆದಿಲ್ಲ, ನಾವು ಏಟ್ ಕೊಟ್ಟಿಲ್ಲ. ಇನ್ ಕೆಲವರು ನಾವು ಸರ್ಪವನ್ನ ಎದುರಿಗೆ ನೋಡೇ ಇಲ್ಲ. ನಾವು ಎಷ್ಟೋ ಜನ ನೋಡೇ ಇರಲ್ಲ. ಈ ಏನೋ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರೋರು ಅಥವಾ ಎಲ್ಲೋ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ಹಾವು ಒಂದ್ ರೀತಿ ಸರ್ವೇ ಸಾಧಾರಣ. ಆದ್ರೆ ಈ ರೀತಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನಕ್ಕೆ ಹಾವು ನಿಜ ದರ್ಶನವಾಗ್ತಕ್ಕಂಥದ್ದು ತುಂಬಾ ಅಪರೂಪ. ಅಂತದ್ರಲ್ಲಿ ನಮ್ಗೆ ಹೆಂಗೆ ಬರುತ್ತೆ ಸರ್ಪದೋಷ? ಈ ರೀತಿ ಪ್ರಶ್ನೆಗಳು ಬರುತ್ತೆ. ಆದರೆ ಸರ್ಪದೋಷಕ್ಕೆ ನಾವು ಈಗ ಸರ್ಪಕ್ಕೆ ತೊಂದರೆಯನ್ನ ಮಾಡಿಲ್ಲದೆ ಇರಬಹುದು. ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವೇನಾದ್ರೂ ಕೂಡ ಈ ರೀತಿ ಹಾವುಗಳಿಗೆ ತೊಂದರೆ ಮಾಡಿದ್ರೆ, ಹಾವಿನ ಹುತ್ತಕ್ಕೆ ಏನಾದ್ರೂ ಕೂಡ ಒಂದ್ ರೀತಿ ತೊಂದರೆಯನ್ನ ಮಾಡಿದ್ರೆ, ಅದನ್ನ ಒಡೆದಿದ್ರೆ, ಅಥವಾ ಸರ್ಪ ಕುಲವನ್ನ ನಾಶ ಮಾಡಿದ್ರೆ, ಅಥವಾ ಇದು ಸರ್ಪದ್ದಾಯ್ತು, ಯಾರಾದ್ರೂ ಬ್ರಹ್ಮಚಾರಿಗೆ ತೊಂದರೆಯನ್ನ ಮಾಡಿದ್ದಾಗ, ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳನ್ನ ತಂದು ಕೊಟ್ಟಾಗ, ಅವರ ಮನಸ್ಸಿಗೆ ನೋವಾಗುವಂತೆ ಮಾಡಿದಾಗ, ಮಕ್ಕಳಿಗೆ ವಿಷಪ್ರಾಶನ ಮಾಡಿದಾಗ, ಈ ರೀತಿ ಎಷ್ಟು ಹೇಳ್ತಾರೆ ಅಂತಂದ್ರೆ ಪುರಾಣದಲ್ಲಿ ಬಹಳಷ್ಟು ವಿಚಾರದಿಂದ ಅದು ಜಾತಕದಲ್ಲಿ ಸರ್ಪದೋಷದ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲವೂ ದೋಷವೇ. ಈ ದೋಷಗಳೆಲ್ಲ ನಮ್ಗೆ ಕಾಣುವಂತದ್ದು ಸರ್ಪದೋಷದ ರೂಪದಲ್ಲಿ. ಸರ್ಪದೋಷದ ರೂಪದಲ್ಲಿ ಅಂದ್ರೆ ಹೇಗೆ? ರಾಹು ಕೇತು ಅಂತ ಎರಡು ನಾವು ಗ್ರಹಗಳನ್ನ ಏನ್ ನೋಡ್ತೀವಿ, ಈ ಗ್ರಹಗಳ ಸ್ಥಾನಬಲದ ಮೇಲೆ ಕಾಣಿಸ್ತಕ್ಕಂಥದ್ದು. ಅದನ್ನ ಲೋಕಾರೂಢಿಯಾಗಿ ಸರ್ಪದೋಷ ಅಂತ ಹೇಳೋದುಂಟೆ, ವಾಡಿಕೆ ಅದು. ಆದ್ರೆ ಕಾರಣಗಳು ಬೇರೆ ಬೇರೆಯದೇ ಆಗಿರುತ್ತೆ. ಅವರು ಯಾವ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿಸಿ ಅವ್ರಿಗಿಂತಹ ಒಂದು ಸಮಸ್ಯೆ ಬಂದಿರೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವಾಗ ಜಾತಕ ಕೈ ಕೊಟ್ಟ ತಕ್ಷಣ ಹೇಳ್ತೀವಿ. ನಿಮ್ಗೆ ಹಿಂಗಾಗಿದೆ, ಹಿಂಗಾಗಿದೆ, ನಿಮ್ ಮನೇಲಿ ಈ ತರ ಆಗ್ತಾ ಇದೆ ಅಂದ್ರೆ ಹೌದು ಹೌದು ಅಂತಾರೆ. ನಾನು ಅವ್ರನ್ನ ನೋಡಿರಲ್ಲ, ಪ್ರಪ್ರಥಮವಾಗಿ ಭೇಟಿ ಮಾಡಿರ್ತಾರೆ, ಅವ್ರ ವಿಚಾರ ನಮಗೇನು ಗೊತ್ತಿರಲ್ಲ. ಹಾಗಾಗಿ ಇದೆಲ್ಲ ಹೇಗ್ ಗೊತ್ತಾಗತ್ತೆ? ಜಾತಕದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ವ್ಯಾಸ ಮಹರ್ಷಿಗಳು ಭವಿಷ್ಯ ಪುರಾಣದಲ್ಲಿ ಸರ್ಪಗಳ ಬಗ್ಗೆ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಹಾವುಗಳಿಗೆ ಮತ್ತೆ ಮನುಷ್ಯರಿಗೆ ಒಂದು ರೀತಿ ಅವಿನಾಭಾವ ಸಂಬಂಧ ಮೊದಲಿಂದನೂ ಕೂಡ ಇರ್ತಕ್ಕಂಥದ್ದು ಹೌದು. ಅದ್ರ ಜೊತೆಗೆ ಅನಂತ ವಾಸುಕಿ ಅನ್ನುವಂತಹ ಈ ಕೆಲವು ಜಾತಿಯ ಸರ್ಪಗಳು ಅಂತ ಕರಿತೀವಿ, ಅದನ್ನ ನಾವು ಹಾವುಗಳು ಅಂತ ಕರೆಯಲ್ಲ. ಹಾವಿನಲ್ಲಿ ಸಾವಿರಾರು ಜಾತಿಗಳಿವೆ. ಈ ಅನಂತ ಮತ್ತೆ ವಾಸುಕಿ ಅನ್ನುವಂತಹ ಕುಲಕ್ಕೆ ಸೇರಿದಂತಹ ಈ ಸರ್ಪಗಳು ಯಾವಾಗ್ಲೂ ಮನುಷ್ಯರಿಗೆ ತೊಂದರೆ ಮಾಡಲ್ಲ. ಇವು ಬಹಳ ವಿಶೇಷವಾದಂತಹ ಸರ್ಪಗಳು. ಇವು ತಂಪಾಡಿತ್ತಾಗಿರುತ್ತೆ, ಹೌದು. ಅವು ತಮ್ಮ ಏನಕ್ಕೂ ತೊಂದರೆ ಮಾಡೋದಿಕ್ ಬರೋದೇ ಇಲ್ಲ. ಅದು ಮನುಷ್ಯ ಸುಮ್ನಿರಲ್ಲ. ಅಲ್ಲೆಲ್ಲೋ ಅದೊಂದು ಚೂರು ಬಾಲನೋ ಏನೋ ಒಂದು ಚೂರು ಹಿಂಗ್ ಸರ್ದಿದ್ದು ಕಾಣಿಸಿದ್ರೆ ಒಂದ್ ಕಡ್ಡಿ ತಗೊಂಡೋಗಿ ಆಚೆಗೆ ಎಳಿತಾನೆ, ಒಂದ್ ಕಲ್ಲು ಹೊಡಿತಾನೆ, ಏನೋ ಒಂದ್ ಮಾಡ್ತಾನೆ. ಅವನ್ಗೊಂಥರ ಏನೋ ಕುತೂಹಲ. ಅದನ್ನ ಹೊರಕ್ಕೆ ಬರೋ ಹಾಗೆ ಮಾಡೋದು. ಅವು ತಮ್ಮನ್ ತಾವು ರಕ್ಷಿಸ್ಕೊಳ್ಳೋಕೋಸ್ಕರ ಪೂತ್ಕರಿಸತ್ವೆ, ಬುಸ್ ಅಂತ ಹೇಳತ್ತೆ. ಆ ಶಬ್ದ ಕೇಳಿ ಅವಾಗ ಇವ್ರು ನಮ್ಗೇನೋ ಮಾಡ್ಬಿಡುತ್ತೆ ಅನ್ನೋ ಗಾಬರಿಗೆ ಒಂದ್ ಕೋಲ್ ತಗೊಂಡ್ ಹೊಡಿಯೋದು, ಏನೋ ಒಂದ್ ಮಾಡ್ತಾರೆ. ಈ ತರಹದ್ದನ್ನೆಲ್ಲವನ್ನು ಕೂಡ ಮಾಡೋದ್ರಿಂದ ಅವುಗಳಿಂದ ನಮಗ್ ತೊಂದರೆ ಆಗತ್ತೆ ಹೊರತು ಅದ್ರಲ್ಲಿ ವಿಶೇಷ ಜಾತಿಯ ಸರ್ಪಗಳು ಮಾತ್ರ ಮನುಕುಲಕ್ಕೆ ಯಾವತ್ತೂ ತೊಂದರೆಯನ್ನ ಮಾಡೋದೇ ಇಲ್ಲ. ಇವಾಗ ನಮ್ಮ ಕ್ಷೇತ್ರದಲ್ಲಿ ಎಷ್ಟೊಂದು ಹಾವುಗಳಿದೆ ಅಂದ್ರೆ ಲೆಕ್ಕವೇ ಇಡಕ್ಕಾಗಲ್ಲ, ಅಷ್ಟು ಹಾವಿದೆ. ಇದ್ರವರೆಗೆ ಒಂದೇ ಒಂದು ಉದಾಹರಣೆ ಇಲ್ಲ ಯಾರಿಗಾದರೂ ತೊಂದರೆ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಈ ಸರ್ಪಗಳು ಸಾಧಾರಣವಾಗಿ ಮನುಷ್ಯನಿಗೆ ತನ್ನಷ್ಟಕ್ಕೆ ತಾನೇ ತೊಂದರೆಯನ್ನ ಮಾಡಲ್ಲ. ಹಾಗೆ ಮಾಡಿತು ಅಂದ್ರೆ ಅದಕ್ಕೆ ದ್ವೇಷ ಏನೋ ಇದೆ ಅನ್ನೋದು ಅವಾಗ ಗೊತ್ತಾಗಿ ಹೋಗುತ್ತೆ. ಈಗ ಇಷ್ಟ್ರಲ್ಲಿ ನಾನೊಂದು ಅರ್ಥ ಮಾಡ್ಕೊಳ್ತೀನಿ. ಅಂದ್ರೆ ಈಗ ಸರ್ಪದೋಷ ಅಂತ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಮನಸ್ಸಿಗೆ ಏನಾದ್ರೂ ಬೇಜಾರ್ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ರೆಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಹುಟ್ಟದಾಗ್ಲಿಂದ ಅವನ್ ಲೈಫ್ ನಲ್ಲಿ ಏನೇನೆಲ್ಲಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ ಅದ್ ಜಾತಕದಲ್ಲಿ ಹಾಗೆ ತೋರಿಸ್ತಿರುತ್ತೆ ಅಂತ. ಸೊ ಅದನ್ನ ನಿಜವಾಗ್ಲೂ ಎಷ್ಟೊಂದ್ ಜನ ಜ್ಯೋತಿಷ್ಯರು ಇದ್ದಾರೆ ಇವತ್ತು. ಆದ್ರೆ ನಿಜವಾದಂತ ಅಂದ್ರೆ ಅಥೆಂಟಿಕ್ ಆಗಿ ಓದಿ ಕಲ್ತಿರೋರಿಗೆ ಖಂಡಿತವಾಗ್ಲೂ ಅದು ಗೊತ್ತಾಗ್ತಾ ಹೋಗುತ್ತೆ. ಜಾತಕ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಇದು ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಹೌದು, ಈ ಜಾತಕ ಅಂದಾಗ ಕೆಲವೊಮ್ಮೆ ಸುಮ್ಮನೆ ಪುಸ್ತಕದಲ್ಲಿ ಓದಿ ಈ ಮನೇಲಿ ಇದ್ದಿದ್ರೆ ಇದು ಆ ರೀತಿ ಅಷ್ಟನ್ನೇ ನಾವು ಗಮನಿಸ್ಕೊಳಕ್ ಆಗಲ್ಲ. ಇದಕ್ಕೆ ಒಂದು ಅನುಭವ ಅನ್ನೋದು ಬೇಕು. ಅನುಭವದಲ್ಲಿ ಕೆಲವು ಕಾಂಬಿನೇಷನ್ಸ್ ಬೇರೆ ಬೇರೆದೇ ರೀತಿಯಲ್ಲಿ ನಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಈಗ ನಾನು ಒಂದು ದಿವಸಕ್ಕೆ ಒಂದು 100 ಜನನ ನೋಡ್ತೀನಿ ಅಂದ್ರೆ ಅಷ್ಟು ಜಾತಕಗಳು ನೋಡಿದಾಗ ಕೆಲವೊಂದು ಅವರ ಜೀವನಕ್ಕೂ ಇದಕ್ಕೂ ತಾಳೆ ಮಾಡಿ ನೋಡಿದಾಗ ನೋಡಿ 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 ಒಂದು ಅನುಭವ ಬಂದಿರುತ್ತೆ. ಓ, ಈ ಕಾಂಬಿನೇಷನ್ ಇದ್ದಾಗ ಇದು ಹಿಂಗ್ ವರ್ಕ್ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ.
ಹಾಗಾಗಿ ಅನುಭವನೂ ತುಂಬಾ ಮುಖ್ಯ ಆಗತ್ತೆ. ಬರೀ ಪುಸ್ತಕದಲ್ಲಿ ಓದಿದ್ದೇ ನಮ್ಗೆ ಎಲ್ಲವನ್ನು ಕೂಡ ಹೀಗೆ ಅಂತ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಓದೇ ಇರಲ್ಲ. ಈ ಜ್ಯೋತಿಷ್ಯ ಅನ್ನೋದು ಪಾರಂಪರಿಕವಾಗಿ ಬಂದ್ಬಿಟ್ಟಿರ್ತಾರೆ. ಅವ್ರಿಗೇನೋ ಒಂದು ಅಂತಶ್ಚಕ್ಷು ಇರುತ್ತೆ, ಅದ್ರ ಮುಖಾಂತರ ಹೇಳ್ತಾ ಹೋಗ್ತಾರೆ. ಸೊ ಈ ತರ ಎಲ್ಲಾನು ಇರುವಾಗ ಅನುಭವನೇ ತುಂಬಾ ಸಿಂಹ ಪಾಲು. ನನ್ನ ಪ್ರಕಾರ ಏನನ್ನಾದ್ರೂ ಕೂಡ ನಾವೊಂದು ಪ್ರಿಡಿಕ್ಷನ್ ಅಂತ ಕೊಡ್ಬೇಕಂತಂದ್ರೆ ಅದಕ್ಕೆ ಅನುಭವದ ಒಂದು ಸಿದ್ಧಾಂತ ತುಂಬಾ ಮುಖ್ಯ ಆಗತ್ತೆ. ಇವಾಗ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಒಂದು ಇಂಟೆನ್ಸ್ ಟಾಪಿಕ್, ತುಂಬಾ ಜನರು ಇದ್ರ ಬಗ್ಗೆ ತಿಳ್ಕೊಳ್ಬಹುದು, ತಿಳ್ಕೊಳ್ದೇನೆ ಇರ್ಬೋದು. ಆದ್ರೆ ಸಾಧಾರಣವಾಗಿ ಇವಾಗ ಆನ್ಲೈನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಕುಂಡಲಿನಿ ಅವೇಕನಿಂಗ್ ಅಂತ ಹೇಳ್ಬಿಟ್ಟು ಇಂಥ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಮಾತಾಡ್ಬೋದು ಗೊತ್ತಿಲ್ಲ. ಆದ್ರೆ ಜನರಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಯಾರೇ ಆದ್ರೂ ಕೂಡ ಸಾಧಾರಣವಾಗಿ ಕುಂಡಲಿನಿ ಶಕ್ತಿ ಅಥವಾ ನಾಗದೇವರು ಇದೆಲ್ಲ ಅದೇ ಆಕಾರದಲ್ಲಿ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಏನಿದ್ರ ಸಂಬಂಧ? ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೊಳ್ಬಹುದಾಗಿರುವಂತದ್ದೇನು? ಒಬ್ಬ ಮನುಷ್ಯನಿಗೆ ಮೆದುಳು ಬಹಳ ಮುಖ್ಯವಾದದ್ದ ಅಂಗ. ಈ ಮೆದುಳು ಹೇಗಿದೆ, ಸರ್ಪದ ಒಂದು ಹೆಡೆಯ ಆಕಾರದಲ್ಲಿಯೇ ಮೆದುಳು ಕೂಡ ಇರ್ತಕ್ಕಂಥದ್ದು ಅನ್ನೋದು ಒಂದು. ಜೊತೆಗೆ ಈ ಬೆನ್ನು ಹುರಿ ಅನ್ನುವಂಥದ್ದು ಇದೆಯಲ್ಲ, ಇದು 2 ಸರ್ಪಗಳ ಒಂದು ಜೋಡಣೆಯನ್ನ ಪ್ರತಿನಿಧಿಸ್ತಕ್ಕಂಥದ್ದು. ಇದಕ್ಕೆ ತುಂಬಾ ಬೇರೆ ಬೇರೆ ಇದೆ ಆದಂತಹ ವಿವರಗಳು ಬೇರೆ ಕಡೆ ಬರುತ್ತೆ. ದುರ್ಗಾ ಸಪ್ತಶತಿಯಲ್ಲಿಯೇ ಬೇರೆ ರೀತಿ ಬರುತ್ತೆ, ದಶಮಹಾವಿದ್ಯೆಯಲ್ಲಿಯೇ ಬೇರೆ ತರ ಬರುತ್ತೆ. ನಾವು ಸರ್ಪಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನ ಓದುವಾಗ್ಲೇ ಬೇರೆ ತರ ಬರುತ್ತೆ. ಹಾಗಾಗಿ ಇದು 2 ಸೇರಿ ಬಂದು ಈ ಒಂದು ಚಕ್ಷುವಿನಲ್ಲಿ ಬಂದು ಅದು ಸೇರಿಕೊಳ್ಳುತ್ತೆ. ಆಜ್ಞಾ ಚಕ್ರದಲ್ಲಿ ಬಂದು ಸೇರಿಕೊಳ್ತಕ್ಕಂಥದ್ದು ಇದು ನಮ್ಗೆ ದಶಮಹಾವಿದ್ಯೆಯಲ್ಲಿ ಹೇಳುವಂಥದ್ದು. ಆದ್ರೆ ಈ ಕುಂಡಲಿನಿ ಶಕ್ತಿ ಎನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಚೈತನ್ಯ. ಈ ಚೈತನ್ಯಕ್ಕೆ ಏನಾದ್ರೂ ತೊಂದರೆ ಆದ್ರೆ, ಅಂದ್ರೆ ಉದಾಹರಣೆಗೆ ನಮ್ಮ ಮೆದುಳಿಗೆ ಏನಾದ್ರೂ ತೊಂದರೆ ಆದ್ರೆ ಏನಾಗತ್ತೆ, ಇಡೀ ಶರೀರ ಸ್ತಬ್ಧವಾಗಿ ಹೋಗುತ್ತೆ. ಎಷ್ಟೋ ಭಾಗ ಕೆಲಸವೇ ಮಾಡೋದಿಲ್ಲ, ನಿಂತು ಹೋಗುತ್ತೆ. ಅದೇ ರೀತಿ ಸರ್ಪದಲ್ಲಿಯೂ ಕೂಡ ಕುಂಡಲಿನಿ ಶಕ್ತಿ ಎನ್ನುವಂಥದ್ದು ಬಹಳ ವಿಶೇಷವಾದ ಶಕ್ತಿ. ಅದು ಜಾಗೃತವಾಗಿದ್ದಾಗ ಮಾತ್ರ ಈ ಎಲ್ಲವೂ ಕೂಡ ಶರೀರದಲ್ಲಿ ನಮ್ಗೆ ಚೆನ್ನಾಗಿ ನಡೆಯೋದ ರೀತಿಯಲ್ಲಿ ಸರ್ಪಕ್ಕೂ ಕೂಡ ಈ ಒಂದು ವಿಶೇಷವಾದ ಶಕ್ತಿ ಕುಂಡಲಿನಿ ಶಕ್ತಿ ಅಂತ ಇರ್ತಕ್ಕಂಥದ್ದು. ಅದಕ್ಕೇನಾದ್ರೂ ಕೂಡ ನಾವು ತೊಂದರೆ ಮಾಡಿದ್ದೇ ಆದ್ರೆ, ಅಂದ್ರೆ ನಾವು ಹೊಡೆದಾಗ್ಲೋ ಏನೋ ಮಾಡಿದಾಗ ಅದಕ್ಕೆ ತೊಂದರೆ ಮಾಡಿದಾಗ ಕುಂಡಲಿನಿಗೆ ಅದು ಆಘಾತವಾಗುತ್ತೆ. ಒಮ್ಮೆ ಒಂದು ಸರ್ಪದ ಕುಂಡಲಿನಿ ಆಘಾತವಾಯ್ತು ಅಂತಂದ್ರೆ ಅದರ ಪರಿಣಾಮವಾಗಿ ಮನುಷ್ಯ ತುಂಬಾ ತುಂಬಾ ಜನ್ಮಾಂತರಗಳವರೆಗೆ ಅವನು ಅದಕ್ಕೆ ಬೆಲೆಯನ್ನ ತೆತ್ತಬೇಕಾಗತ್ತೆ. ಹಾಗಾಗಿ ಕುಂಡಲಿನಿ ಶಕ್ತಿಯನ್ನ ಯಾರು ಕೂಡ ನಾಶ ಮಾಡುವಂತಹ ಕೆಲಸ ಮಾಡಬೇಡಿ, ಸರ್ಪಗಳಿಗೆ ತೊಂದರೆ ಮಾಡಬೇಡಿ ಅಂತ ಹೇಳೋದು ಈ ಕುಂಡಲಿನಿ ಶಕ್ತಿಗೋಸ್ಕರನೇ. ಈ ಕುಂಡಲಿನಿ ಶಕ್ತಿಯನ್ನ ಯಾರು ಅದನ್ನ ಮುಟ್ಟೋ ಹಾಗಿಲ್ಲ. ಅದನ್ನ ಮುಟ್ಟಿದ್ರೆ ಸಮಸ್ಯೆ ಬಂತು ಅಂತಾನೆ ಅರ್ಥ. ಅದರಿಂದಾಗಿ ಹಾವುಗಳಿಂದ ಕುಂಡಲಿನಿ ಶಕ್ತಿಯನ್ನ ಜಾಗೃತವಾಗಿರುತ್ತೆ ಯಾವಾಗ್ಲೂ ಅನ್ನುವ ಒಂದೇ ಕಾರಣಕ್ಕೆ ಅದಕ್ಕೆ ಕಿವಿಯೂ ಶಬ್ದವೂ ಇಲ್ಲ, ಬರೀ ಅದು ಚಲನೆಯಲ್ಲಿ ಪರಿಸರದಲ್ಲಿ ಏನಾಗ್ತಾ ಇದೆ ಅಂತ ಗ್ರಹಿಸ್ಕೊಳ್ತಕ್ಕಂತಹ ಒಂದು ಪ್ರಾಣಿ ಅದು. ಅಂತದ್ರಲ್ಲಿ ಬಹಳ ವಿಶೇಷವಾದ ಶಕ್ತಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಸರ್ಪಗಳಿಗೆ. ಪ್ರತಿಯೊಂದು ಜೀವಿಗೆ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಮನುಷ್ಯ ಇರಬಹುದು, ಯಾವುದೇ ಕ್ರಿಮಿ ಕೀಟಗಳು ಎಲ್ಲಕ್ಕೂ ಕೂಡ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ನಾವು ಪರಿಗಣಿಸುವಾಗ ಸರ್ಪಗಳಲ್ಲಿ ಈ ಕುಂಡಲಿನಿ ಶಕ್ತಿ ಅನ್ನೋದು ಬಹಳ ವಿಶೇಷವಾದ ಶಕ್ತಿ. ಅದು ಯಾವಾಗ್ಲೂ ಜಾಗೃತವಾಗಿರುತ್ತೆ. ಮನುಷ್ಯನಲ್ಲಿ ಮೆದುಳಿನಲ್ಲಿ ನಾವು ಈ ಕುಂಡಲಿನಿ ಶಕ್ತಿಯನ್ನ ಗುರುತಿಸ್ತಕ್ಕಂಥದ್ದು. ಓಕೆ, ಸೊ ಅಂದ್ರೆ ಮನುಷ್ಯನಲ್ಲಿ ಮೆದುಳಿನ ಈ ಅಂದ್ರೆ ಅದೆರಡೂ ಕೂಡ ಶಕ್ತಿ ಸೇರುವಂತದ್ದು ಅಲ್ಲಿ ಆಕ್ಟಿವೇಟ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಇದೊಂದು ಡೀಪ್ ಟಾಪಿಕ್, ಎಷ್ಟು ಮಾತಾಡಿದ್ರು ಯಾಕೆಂದ್ರೆ ಅದೇ ಹೇಳದ್ನಲ್ಲ ನಾನು, ಒಂದೊಂದು ಗ್ರಂಥದಲ್ಲಿ ಒಂದೊಂದು ಭಾಗವಾಗಿ ತೆಗೆದುಕೊಳ್ತಾ ಹೋಗ್ತಾರೆ. ಅದರಿಂದ ಒಟ್ಟಾರೆ ನೋಡುವಾಗ ನಾವು ಈ ಒಂದು ಕುಂಡಲಿನಿ ಶಕ್ತಿಗೆ ಯಾವತ್ತೂ ಕೂಡ ಆಘಾತವನ್ನ ಉಂಟು ಮಾಡದೇ ಇರ್ತಕ್ಕಂಥದ್ದು ಸರ್ವಕ್ಷೇಮ. ಅಷ್ಟನ್ನ ತಿಳ್ಕೊಂಡ್ರೆ ಸಾಮಾನ್ಯ ಜನಕ್ಕೆ ಅಷ್ಟು ಬಹುಶಃ ಸಾಕು ಅಂತ ಅನ್ಸುತ್ತೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.